ಇವತ್ತು ಸದನದಲ್ಲಿ ಸೀನಿಯರ್ ಮತ್ತು ಜೂನಿಯರ್ ಅನ್ನುವಂಥ ವಿಚಾರ ಚರ್ಚೆಯಾಯಿತು. ನಾನು 8 ಸಲ ಗೆದ್ದಿದ್ದೀನಿ, ಸಿದ್ದರಾಮಯ್ಯ ಕೂಡ 8 ಬಾರಿ ಗೆದ್ದಿದ್ದಾರೆ. ಅಧಿಕಾರ ಸಿಗದೇ ಇದ್ರೆ ಏನು ಮಾಡೋದಕ್ಕಾಗತ್ತೆ ಅಂತ ಡಿ ಕೆ ಶಿವಕುಮಾರ್ ಮಾತನಾಡಿದ್ದಾರೆ. ಸದನದಲ್ಲಿ ಡಿ ಕೆ ಶಿವಕುಮಾರ್ ಮಾತನಾಡಿದ್ರು. ಈ ಸಂದರ್ಭ ಸ್ಪೀಕರ್ ಮಧ್ಯಪ್ರವೇಶ ಮಾಡಿದರು. ರಾಜಕೀಯದಲ್ಲಿ ಸೀನಿಯರು ಜೂನಿಯರು ಅನ್ನೋದು ಇರೋದಿಲ್ಲ. ಅಧಿಕಾರ ಸಿಕ್ಕವನು ಸೀನಿಯರು, ಅಧಿಕಾರ ಇಲ್ಲದೆ ಇರೋನು ಜೂನಿಯರು ಅಂತ ಅದಕ್ಕೊಂದು ಹೊಸ ವ್ಯಾಖ್ಯಾನವನ್ನ ಸ್ಪೀಕರ್ ಖಾದರ್ ಅವರು ಕೊಟ್ಟರು. ನನ್ನ ನಾಯಕ ಅನ್ಕೋತ ಈಗ ಪಾಪ ಅವ್ರಕ್ಕಿಂತ 20 ವರ್ಷ ಸಣ್ಣವ್ರ ಮುಂದೆ ಕೈ ಮುಕ್ಕೋತ ಅಡ್ಯಾಡ. ಇಲ್ಲಿ ಈಗ ರಾಜಕೀಯದಲ್ಲಿ ಇವೆಲ್ಲ ಇರ್ತವೆ, ಏರಿಳಿತಗಳೆಲ್ಲ ಇರ್ತವೆ ಅಲ್ವಾ ಅಶೋಕ್? ಇರಲೇಬೇಕು, ಅವು ಇರಲೇಬೇಕು. ರಾಜಕೀಯದಲ್ಲಿ ಏರಿಳಿತಗಳೆಲ್ಲ ಇರ್ತವೆ. ಈಗ ವಿಜಯೇಂದ್ರನ ಅಧ್ಯಕ್ಷರು ಮಾಡ್ಕೊಂಡಿಲ್ವ ಇವರು? ಏನು ಅದೇ ಅವ್ರು ಹೇಳಿದ್ದು ಪಾಲಿಟಿಕ್ಸ್. ಈಗ ಗುಜರಾತ್ ಅಂತ ತೆಗೆದುಕೊಳ್ಳಿ, ಈಗ ರಾಜಸ್ಥಾನ್ ತೆಗೆದುಕೊಳ್ಳಿ, ಎಲ್ಲ ಫಸ್ಟ್ ಟೈಮಲ್ಲಿ ಸಾಗ್ಬಿಟ್ಟಿದ್ದಾರೆ. ಈಗ ನೀವು 7 ಟೈಮ್ ಗೆದ್ರು ನಿಮ್ನ ಹಿಂಗ್ಲ ಹೇಳಕ್ ಏನ್ ಮಾಡಕ್ಕಾಗಲ್ಲ. ಈಗ ನಾನು 8 ಸತಿ ಗೆದ್ದೀರಿ, ನೀವು 8 ಸತಿ ಗೆದ್ದೀರಿ, ಏನು ಮಾಡಕ್ಕಾಗಲ್ಲ. ಯಾರು ಬೇಕಾದ್ರೂ ಹಿಂದಿಯರು ಬಂದು ಕುತ್ಕೊಬಿಡು. ಅಲ್ಲ, ರಾಜಕೀಯದಲ್ಲಿ ಸೀನಿಯರ್ ಜೂನಿಯರ್ ಅಂತಿಲ್ಲ. ಅಧಿಕಾರ ಸಿಕ್ಕಿದವನು ಸೀನಿಯರ್, ಸಿಕ್ಕದವನು ಜೂನಿಯರ್. ನಾನು ಕೇಳಿದ್ನಲ್ಲ, ಕರೆಕ್ಟ್ ಆಗಿ ಹೇಳಿದ್ರಿ. ಅಧಿಕಾರ ಸಿಕ್ಕದವರು ಸೀನಿಯರ್, ಅಧಿಕಾರ ಸಿಕ್ಕದಿರೋರು ಜೂನಿಯರ್. ಓಕೆ, ಅವ್ರು ಯಾವಾಗ ಸೀನಿಯರ್ ಆತಾರೆ? ಸ್ವಾಮೀಜಿ ಯಾರೋ ಹೇಳ್ಬಿಟ್ಟಿದಾರಲ್ಲ, ಮುಖ್ಯಮಂತ್ರಿ ಆತಾರೆ ಅಂತ. ಸಾಯೋವರೆಗೆ ನನ್ನ ನಾಯಕ ಅನ್ಕೋತ ಈಗ ಪಾಪ ಅವ್ರಕ್ಕಿಂತ 20 ವರ್ಷ ಸಣ್ಣವ್ರ ಮುಂದೆ ಕೈ ಮುಕ್ಕೋತ ಅಡ್ಯಾಡ. ಇಲ್ಲಿ ಈಗ ರಾಜಕೀಯದಲ್ಲಿ ಇವೆಲ್ಲ ಇರ್ತವೆ, ಏರಿಳಿತಗಳೆಲ್ಲ ಇರ್ತವೆ ಅಲ್ವಾ ಅಶೋಕ್? ಇರಲೇಬೇಕು, ಅವು ಇರಲೇಬೇಕು. ರಾಜಕೀಯದಲ್ಲಿ ಏರಿಳಿತಗಳೆಲ್ಲ ಇರ್ತವೆ. ಈಗ ವಿಜಯೇಂದ್ರನ ಅಧ್ಯಕ್ಷರು ಮಾಡ್ಕೊಂಡಿಲ್ವ ಇವರು? ಏನು ಅದೇ ಅವ್ರು ಹೇಳಿದ್ದು ಪಾಲಿಟಿಕ್ಸ್. ಈಗ ಗುಜರಾತ್ ಅಂತ ತೆಗೆದುಕೊಳ್ಳಿ, ಈಗ ರಾಜಸ್ಥಾನ್ ತೆಗೆದುಕೊಳ್ಳಿ, ಎಲ್ಲ ಫಸ್ಟ್ ಟೈಮಲ್ಲಿ ಸಾಗ್ಬಿಟ್ಟಿದ್ದಾರೆ. ಈಗ ನೀವು 7 ಟೈಮ್ ಗೆದ್ರು ನಿಮ್ನ ಹಿಂಗ್ಲ ಹೇಳಕ್ ಏನ್ ಮಾಡಕ್ಕಾಗಲ್ಲ. ಈಗ ನಾನು 8 ಸತಿ ಗೆದ್ದೀರಿ, ನೀವು 8 ಸತಿ ಗೆದ್ದೀರಿ, ಏನು ಮಾಡಕ್ಕಾಗಲ್ಲ. ಯಾರು ಬೇಕಾದ್ರೂ ಹಿಂದಿಯರು ಬಂದು ಕುತ್ಕೊಬಿಡು. ಅಲ್ಲ, ರಾಜಕೀಯದಲ್ಲಿ ಸೀನಿಯರ್ ಜೂನಿಯರ್ ಅಂತಿಲ್ಲ. ಅಧಿಕಾರ ಸಿಕ್ಕಿದವನು ಸೀನಿಯರ್, ಸಿಕ್ಕದವನು ಜೂನಿಯರ್. ನಾನು ಕೇಳಿದ್ನಲ್ಲ, ಕರೆಕ್ಟ್ ಆಗಿ ಹೇಳಿದ್ರಿ. ಅಧಿಕಾರ ಸಿಕ್ಕದವರು ಸೀನಿಯರ್, ಅಧಿಕಾರ ಸಿಕ್ಕದಿರೋರು ಜೂನಿಯರ್. ಓಕೆ, ಅವ್ರು ಯಾವಾಗ ಸೀನಿಯರ್ ಆತಾರೆ? ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.